ಇದೆಲ್ಲ ಚಾಕ್ಲೇಟ್ಸ್ ಒಂದು ಕಾಲದಿಂದ ಟೇಸ್ಟ್ ಮಾಡಿ ಕುಡಿಬೇಕು. ನಮಸ್ಕಾರ, ನಾನು ಸುಧಾಮೂರ್ತಿ. ನನಗೆ ಇಲ್ಲಿ ಬಂದು ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಬಡತನದ ರೇಖೆಯಿಂದ ಜನರನ್ನು ಮೇಲೆ ಎತ್ತಲಿಕ್ಕೆ ಬೇಕಾಗುವುದು ಬರೀ ಮಾತಲ್ಲ, ಕೃತಿ ಅಂದರೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಅವರಿದ್ದ ಸ್ಥಳದಲ್ಲೇ ಮಾಡಿಕೊಡೋದು ಬಹಳ ಉತ್ತಮ. ಯಾಕೆಂದರೆ ಅನೇಕ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ಬೋದು, ಬೇರಿನಿಂದ ಕಿತ್ತ ಸಸಿ ಹಾಗೆ ಆಗುತ್ತೆ ಒಬ್ಬ ಮನುಷ್ಯನ ಜೀವನ. ಆತನ ಪರಿಸರ, ಆತನ ಮೌಲ್ಯ, ಆತನ ಬಂಧು ಬಳಗ, ಆ ಮಣ್ಣನ್ನು ಬಿಟ್ಟು ಅವನು ಬರ್ತಾನೆ, ದುಡ್ಡು ಗಳಿಸ್ಬೋದು. ಆದರೆ ಮಣ್ಣಿನ ಹೊರಗೆ ಬಂದಾಗ ಗಿಡ ಹೇಗೆ ಸೊರಗ್ತದೆ ಹಾಗೆ ವ್ಯಕ್ತಿತ್ವ ಕುಂಠಿತವಾಗ್ತದೆ. ಆ ದೃಷ್ಟಿಯಿಂದ ನಾನು ವಾರಣಾಸಿ ಸುಬ್ರಾಯ ಭಟ್ರು ಪ್ರಾತಸ್ಮರಣೀಯರು ಅಂತೀನಿ. ಯಾಕೆಂದರೆ ಇಲ್ಲಿ 2000 ಜನರಿಗೆ ಉದ್ಯೋಗ ಅವಕಾಶವನ್ನು, ಒಂದು ಸಣ್ಣ ಊರು, ಅದಕ್ಕೆ ನೀವು ಬೆಂಗಳೂರು, ಬಾಂಬೆ, ಚೆನ್ನೈಗೆ ಬರಬೇಕಾಗಿಲ್ಲ, ಒಂದು ಸಣ್ಣ ಊರಿನಲ್ಲಿ ಒಂದು ಅದ್ವಿತೀಯವಾದ ಒಂದು ಕಂಪನಿಯನ್ನು ಕಟ್ಟಿ ಇಲ್ಲೇ ಲೋಕಲ್ ಜನರಿಗೆ, ಸ್ಥಳೀಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇದನ್ನು ತಂದಿದ್ದಾರೆ. ಅದರ ಕ್ಲೀನ್ಲಿನೆಸ್ಸು, ಅದರ ಕ್ವಾಲಿಟಿ, ಪ್ರತಿ ಮಿನಿಟು, ಪ್ರತಿ ಕ್ಷಣವೂ ನನಗಿಲ್ಲಿ ನಾನು ಭಾಳ ಆನಂದಪಟ್ಟೆ. ನನಗೆ ಇದನ್ನು ನೋಡಿದಾಗ ಅನಿಸ್ತದೆ, ನಮ್ಮ ಭಾರತಕ್ಕೆ ಇಂಥ ಅನೇಕ ಜನರು ಸುಪುತ್ರರು ಹುಟ್ಟಬೇಕು. ಜನರು ಸುಮ್ಮನೆ ಬೈತಾರೆ, ನಮ್ಮ ಕೆಲಸ ಇಲ್ಲ, ಇದಿಲ್ಲ ಅಂತ. ಕೆಲಸವನ್ನು ಮಾಡುವ ಅವಕಾಶವನ್ನು ಮಾಡುವಂಥ ಮಹನೀಯರಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಂಡು ಜನರು ಮಾಡಬೇಕು ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಇಂತಹದ್ದು ಅನೇಕ ಸಂಸ್ಥೆಗಳು ಮುಂದೆ ಬರಲಿ ಅಂತ ಬಯಸ್ತೀನಿ. ಧನ್ಯವಾದ. ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಜನರಿಗೂ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾನು ಶುಭ ಹಾರೈಸ್ತೀನಿ. ನಿಮ್ಮ ಈ ಉದ್ಯಮ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಒಂದು ಆಲದ ಮರದಂತೆ ಹಬ್ಬಲಿ, ದೊಡ್ಡದಾಗಲಿ, ಅದರ ಕೆಳಗಡೆಗೆ ಅನೇಕ ಜನರು ಆಶ್ರಯ ಪಡೆಯುವಂಥ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಸುಧಾಮೂರ್ತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.